ನಮಸ್ಕಾರ ವೀಕ್ಷಕರೇ. ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ 12ನೇ ದಿನಕ್ಕೆ ಕಾಲಿಟ್ಟಿದೆ. ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ತಲೆನೋವನ್ನ ತರಿಸ್ತಾ ಇದೆ. ಒಂದು ಕಡೆ ರಾಹುಲ್ ಜಾರ್ಖಂಡ್ ಕಡೆ ಮುಖ ಮಾಡ್ತಾ ಇಲ್ಲ, ಇನ್ನೊಂದು ಕಡೆ ವಿದ್ಯಾರ್ಥಿಗಳ ಡಿಮ್ಯಾಂಡ್ ಅನ್ನ ಕೇಳಿಸಿಕೊಳ್ಳುವವರಿಲ್ಲ. ಒಂದೊಂದು ದಿನ ಕಳೆದಂತೆಯೂ ಮೈತ್ರಿ ಸರ್ಕಾರದ ಮೇಲೆ ಪ್ರೆಷರ್ ಹೆಚ್ಚಾಗ್ತಾ ಇದೆ. ಏನೇ ಆದ್ರೂ ಜಂತರ್ ಮಂತರ್ ರೀತಿ ಮೀಡಿಯಾಗಳು ಕವರ್ ಮಾಡ್ತಾ ಇಲ್ವಲ್ಲ, ಯಾರು ಜಾರ್ಖಂಡ್ ವಿದ್ಯಾರ್ಥಿಗಳಿಗಾಗಿ ಕಣ್ಣೀರು ಹಾಕ್ತಾ ಇಲ್ವಲ್ಲ, ಬಾಲಿವುಡ್ ನ ಭಯಂಕರ ಗಣ್ಯರು ಯಾರು ಬೆಂಬಲ ಕೊಡ್ತಾ ಇಲ್ವಲ್ಲ, ಹೀಗಿರುವಾಗ ಯಾಕೆ ಅಷ್ಟೊಂದು ತಲೆಬಿಸಿ ಆಗುತ್ತೆ ಅಂತ ಕೇಳಿದ್ರೆ ಅಲ್ಲೇ ಅಸಲಿ ವಿಚಾರ ಇರೋದು. ಇನ್ನೊಂದು ಕಡೆ ಈ ಕುರಿತಂತೆ ಡಿಬೇಟ್ ವೇಳೆ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಅಸಲಿ ಹೋರಾಟಕ್ಕೂ ನಕಲಿ ಹೋರಾಟಕ್ಕೂ ಇರೋ ವ್ಯತ್ಯಾಸಗಳು ಏನು ಅನ್ನೋದನ್ನ ಪಿನ್ ಟು ಪಿನ್ ಬಿಚ್ಚಿಟ್ಟು ಕೈ ಹಾಗೂ ಜೆಎಂಎಂಗೆ ಶಾಕ್ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಭಾರಿ ಕಾಳಜಿ ತೋರಿಸಿ ಅಯ್ಯಯ್ಯೋ ಅಮ್ಮಮ್ಮ ಎಂದವರ ಬಣ್ಣಗಳನ್ನ ಜಾರ್ಖಂಡ್ ವಿದ್ಯಾರ್ಥಿಗಳು ಕಳಚಿಡ್ತಾ ಇದ್ದಾರೆ. ಒಂದು ಮದುವೆ ಮನೆ ಅಂದ್ರೆ ಓಲ್ಗ ಬೇಕು, ಮಂಟಪ ಬೇಕು, ಸಾಕಷ್ಟು ಜನರು ಸೇರ್ಬೇಕು, ಲಕ 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 ಅಂತ ಹೊಳಿತಾ ಇರ್ಬೇಕು ಅನ್ನೋ ಹಾಗೆ ಪ್ರೊಟೆಸ್ಟ್ ಅಂದ ಮೇಲೆ ಅಲ್ಲಿ ವಿಶೇಷ ಜಂತುಗಳಿರ್ಬೇಕು, ದೇಶ ವಿರೋಧಿ ಹೇಳಿಕೆಗಳು ಬರಬೇಕು, ಸಿನಿಮಾ ನಟರೆಲ್ಲ ಏಕಕಾಲಕ್ಕೆ ಅಯ್ಯಯ್ಯೋ ಅಮ್ಮಮ್ಮ ಅಂತ ಪೋಸ್ಟ್ ಹಾಕ್ಬೇಕು, ಸೈಲೆಂಟ್ ಆಗಿ ಒಂದಷ್ಟು ಮಹಿಳೆಯರು ಕಣ್ಣೀರು ಹಾಕ್ಬೇಕು ಅನ್ನೋ ರೀತಿ ಒಂದು ಅಘೋಷಿತ ನಿಯಮ ಸಾಕಷ್ಟು ವರ್ಷಗಳಿಂದ ಮೇಂಟೈನ್ ಆಗ್ತಾ ಬರ್ತಾ ಇದೆ. ಆದ್ರೆ ಅದ್ಯಾವುದೂ ಇಲ್ಲದೆ ನಮಗೆ ನ್ಯಾಯ ಬೇಕು, ಇನ್ಯಾವ ದುಷ್ಟ ಶಕ್ತಿಗಳು ಜೊತೆಗೆ ಬೇಡ ಅಂತ ಸತತ 12ನೇ ದಿನ ಪ್ರತಿಭಟನೆ ಕೂತಿರೋ ಜಾರ್ಖಂಡ್ ವಿದ್ಯಾರ್ಥಿಗಳು ಯಾರನ್ನೂ ಟಾರ್ಗೆಟ್ ಮಾಡದೆಯೇ ಎಲ್ಲರನ್ನೂ ಶೇಕ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇದು ಕಾಂಗ್ರೆಸ್ಗೆ ತಲೆಬಿಸಿ ತರಿಸ್ತಾ ಇದೆ ಅನ್ನೋದನ್ನ ಹೇಳಿದ್ವಿ. ಅದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಮೊದಲನೆಯದಾಗಿ ಜಾರ್ಖಂಡ್ ಸರ್ಕಾರದಲ್ಲಿ ಕಾಂಗ್ರೆಸ್ ಕೂಡ ಪಾಲುದಾರ. ಒಂದು ಕಡೆ ನೀಟ್ ಎಕ್ಸಾಮ್ ವಿಚಾರಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕ ಬಳಿಕವೂ ಅದನ್ನ ಬಿಡದೆ ಪಾರ್ಲಿಮೆಂಟ್ ನಲ್ಲಿ ಅದೇ ವಿಚಾರವನ್ನ ಇಟ್ಕೊಂಡು ರಂಪ ಮಾಡ್ತಾ ಇರೋ ಕಾಂಗ್ರೆಸ್ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ರು, ಇದಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ, ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ರಂಪಾಟ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಅದೇ ರಾಹುಲ್ ತಮ್ಮದೇ ಆಡಳಿತ ಇರೋ ರಾಜ್ಯದ ಬಗ್ಗೆ ಮಾತಾಡೋದಕ್ಕೆ ರೆಡಿ ಇಲ್ಲ. ಮೋದಿ ವಿರುದ್ಧ ಪ್ರೊಟೆಸ್ಟ್ ನಡೆಸೋದಕ್ಕೆ ಅವಕಾಶ ಇದೆ ಅಂದ್ರೆ ನಿಯಮ ಮೀರಿ ಪ್ರಧಾನಿ ನಿವಾಸದ ಬಳಿ ಹೋಗಿ ಹಂಗಾಮ ಮಾಡ್ತಾರೆ. ಆದ್ರೆ ತಮ್ಮ ಕಡೆಯಿಂದ ತಪ್ಪಾಗಿದೆ ಅನ್ನುವಾಗ ಅದಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೂ ರೆಡಿ ಇರೋದಿಲ್ಲ. ಇದು ಭಾರತೀಯರ ಕಣ್ಣಿಗೆ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಕಾಣಿಸ್ತಾ ಇರೋ ಡಬಲ್ ಸ್ಟ್ಯಾಂಡರ್ಡ್. ಜಾರ್ಖಂಡ್ ಸಮಸ್ಯೆ ಇತ್ಯರ್ಥ ಮಾಡದೆ ಇನ್ನೂ ನೀಟ್ ವಿಚಾರದಲ್ಲೇ ಗಲಭೆ ಎಬ್ಬಿಸ್ತಾ ಇದ್ರೆ ಅದರಿಂದ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಅಲ್ಲದೆ ಇನ್ನೊಂದು ದಿಕ್ಕಲ್ಲಿ ಇದು ಕಾಂಗ್ರೆಸ್ ಜೆಎಂಎಂ ಮೈತ್ರಿಯಲ್ಲಿ ಅಸಮಾಧಾನವನ್ನ ಮೂಡಿಸ್ತಾ ಇದೆ. ಈಗ ಓಡಾಡ್ತಾ ಇರೋ ಮಾಹಿತಿಗಳ ಪ್ರಕಾರ ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಕಷ್ಟಪಡ್ತಾ ಇರೋ ಹೇಮಂತ್ ಸೊರೇನ್ ಮೇಲೆ ಕಾಂಗ್ರೆಸ್ಗೆ ಅಸಮಾಧಾನ ಆಗಿದೆ ಅನ್ನೋದು. ಅಲ್ಲಿಗೆ ಇದು ದೊಡ್ಡ ಹಂತಕ್ಕೆ ಹೋದ್ರೆ ಈ ತಪ್ಪನ್ನ ಸೊರೇನ್ ಹಾಗೂ ಅವರ ಪಕ್ಷದ ಮೇಲೆ ಎತ್ತಿ ಹಾಕೋ ಕೆಲಸ ಆಗುತ್ತೆ ಅನ್ನೋದಕ್ಕೆ ಇದು ಸಿಗ್ನಲ್ ಕೊಡ್ತಾ ಇದೆ. ಮೊದಲೇ ಮೈತ್ರಿ ಆಗಿದ್ರು ಇಬ್ಬರ ನಡುವೆ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅನ್ನೋದು ಗುಟ್ಟಾಗಿ ಉಳಿದಿಲ್ಲ. ಹೇಮಂತ್ ಸೊರೇನ್ ಮೈತ್ರಿಗೆ ಗುಡ್ ಬೈ ಹೇಳೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅನ್ನೋ ಸುದ್ದಿಗಳು 1 ವರ್ಷದಿಂದ ಓಡಾಡ್ತಾನೆ ಇದೆ. ಈಗ ಈ ರೀತಿ ಬೇಜವಾಬ್ದಾರಿಯಿಂದ ಸೊರೇನ್ ತಲೆಗೆ ಆರೋಪ ಕಟ್ಟೋ ಕೆಲಸ ಆದ್ರೆ ಕೈಗೆ ಇನ್ನೊಂದು ರಾಜ್ಯ ಲೆಸ್ ಆದಂತಾಗುತ್ತೆ. ಅಂದಹಾಗೆ ಮೈತ್ರಿ ಡ್ಯಾಮೇಜ್ ಆಗ್ಬಾರ್ದು ಅಂತ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಗೆ ಬಂದ್ರೂ ಇದರ ನೆಗೆಟಿವ್ ಎಫೆಕ್ಟ್ ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೆಹಲಿ ಬೆನ್ನಲ್ಲೇ ಜಾರ್ಖಂಡ್ ಹೋರಾಟ ನಡೀತಾ ಇರೋದ್ರಿಂದ ಜನರು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ತಾ ಇದ್ದಾರೆ. ಆಲ್ರೆಡಿ 12 ದಿನಗಳು ಕಳೆದ್ರೂ ಸೂಕ್ತ ಭರವಸೆ ಸಿಕ್ಕಿಲ್ಲ, ಸರಿಯಾದ ಪ್ರತಿಕ್ರಿಯೆ ಬರ್ತಾ ಇಲ್ಲ ಅಂದ್ರೆ ಮುಂದಿನ ಎಲೆಕ್ಷನ್ಗೆ ಹೋಗುವಾಗ ಇದು ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಆಗಿ ಕಾಡುತ್ತೆ. ಆ ಸಂದರ್ಭದಲ್ಲಿ ಸೋಲಿಂದ ಬಚಾವಾಗೋದಕ್ಕೆ ಜೆಎಂಎಂ ಇನ್ಮುಂದೆ ನಾವು ಕಾಂಗ್ರೆಸ್ ಜೊತೆ ಕೈ ಜೋಡಿಸೋದಿಲ್ಲ ಅಂತ ಹೇಳಿದ್ರೆ ಅದರ ಹೊಡೆತ ಮತ್ತೆ ಕಾಂಗ್ರೆಸ್ಗೆ ತಟ್ಟೋದು. ಅಷ್ಟೇ ಅಲ್ಲದೆ ಸೆಷನ್ ನಲ್ಲಿ ಮುಂದಿನ ದಿನಗಳಲ್ಲಿ ಅತ್ಯಂತ ಪ್ರಮುಖ ಬಿಲ್ ಮಂಡನೆಯಾಗಲಿದ್ದು ಅದಕ್ಕೆ ಅಡ್ಡಗಾಲು ಹಾಕೋದಕ್ಕೆ ನೀಟ್ ವಿಚಾರವನ್ನ ಕೆದಕಿದ್ರೆ ಜಾರ್ಖಂಡ್ ವಿಚಾರವನ್ನ ಕೆದಕೋ ಕೆಲಸ ಆಗುತ್ತೆ. ಹೇಗೂ ಉತ್ತರ ಕೊಡೋ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಮತ್ತೆ ಕೂಗಾಡಿ ಅರಚಾಡಿ ಹೊರ ಹೋಗೋದೊಂದೇ ಮಾರ್ಗ ಎನಿಸ್ಕೊಳ್ಳುತ್ತೆ. ಇನ್ನು ಜಾಸ್ತಿ ಹೈಪ್ ಸಿಗದೆ ಇದ್ರೂ ಯಾಕೆ ಜಾರ್ಖಂಡ್ ಪ್ರೊಟೆಸ್ಟ್ ಇಂಡಿ ಒಕ್ಕೂಟದ ಬಣ್ಣವನ್ನ ಬಯಲು ಮಾಡ್ತಾ ಇದೆ ಅನ್ನೋದಕ್ಕೂ ಸಾಕಷ್ಟು ಕಾರಣಗಳಿವೆ. ಮೊದಲನೆಯದು, ವಿದ್ಯಾರ್ಥಿಗಳು ಯಾವುದೇ ರಾಜಕೀಯ ನಾಯಕರನ್ನ ಟಾರ್ಗೆಟ್ ಮಾಡಿ ರಾಜೀನಾಮೆ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇಲ್ಲ. ಬದಲಾಗಿ ಇಡೀ ಜೆಪಿಎಸ್ಸಿ ಎಕ್ಸಾಮಿನೇಷನ್ ನಲ್ಲಿ ಆಗಿರೋ ಎಲ್ಲಾ ಅಚಾತುರ್ಯಗಳ ತನಿಖೆಯನ್ನ ಸಿಬಿಐಗೆ ಒಪ್ಪಿಸಿ ಅನ್ನೋದನ್ನ ಮಾತ್ರ ಹೇಳ್ತಾ ಇರೋದು. 12 ದಿನ ಕಳೆದ್ರೂ ಇದಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ಮೈತ್ರಿ ಸರ್ಕಾರದ ಮೇಲೆ ಜನರಿಗೆ ಅನುಮಾನ ಬರೋದ್ರಲ್ಲಿ ಅನುಮಾನವೇ ಇಲ್ಲ. ನೀಟ್ ಪರೀಕ್ಷೆ ಸಂಬಂಧ ಕೇಂದ್ರ ಸರ್ಕಾರ ಇಮಿಡಿಯೇಟ್ ಆಗಿ ಅದರ ತನಿಖೆಯನ್ನ ಸಿಬಿಐಗೆ ಕೊಟ್ಟಿತ್ತು. ಆದ್ರೆ ಇವರು ಮಾತ್ರ ಯಾಕೆ ನೀಡ್ತಾ ಇಲ್ಲ ಅಂದ್ರೆ ಏನರ್ಥ? ಒಂದು ವೇಳೆ ಇದು ಬಿಜೆಪಿ ರಾಜ್ಯ ಆಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಜಿರಳೆಗಳು ಸೇರ್ಕೊಂಡು ರಾಜೀನಾಮೆ ಕೇಳ್ತಾ ಇದ್ವು. ಆದ್ರೆ ಆ ಕೆಲಸ ಜಾರ್ಖಂಡ್ ನಲ್ಲಿ ಆಗದೆ ಇರೋದೇ ಜನರನ್ನ ಸೆಳೀತಾ ಇರೋ ವಿಚಾರ. ಎರಡನೆಯದಾಗಿ ಕಲ್ಲೆಸೆತ, ದೊಂಬಿ, ಗಲಾಟೆ ಇದ್ಯಾವುದು ಕೂಡ ಜಾರ್ಖಂಡ್ ನಲ್ಲಿ ಆಗ್ತಾ ಇಲ್ಲ.
ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ರೆ ಮಾತ್ರ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ಬೃಹಸ್ಪತಿಗಳು ಅದನ್ನ ಸಾಧಿಸೋದಕ್ಕೆ ಪೊಲೀಸರ ಮೇಲೆ ಹಲ್ಲೆ ನಡೆಸೋದು, ಪಾರ್ಲಿಮೆಂಟ್ಗೆ ನುಗ್ಗಿ ಬರೋದು, ಬ್ಯಾಗ್ ನಲ್ಲಿ ಕಲ್ಲು ತುಂಬಿಸಿಕೊಂಡು ಬರೋ ಕೆಲಸಗಳನ್ನ ಮಾಡಿದ್ರು. ಆದ್ರೆ ಜಾರ್ಖಂಡ್ ವಿದ್ಯಾರ್ಥಿಗಳು ಅದ್ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ನಾವು ಕಷ್ಟಪಟ್ಟು ಓದಿದ್ವಿ, ಆದ್ರೆ ಪರೀಕ್ಷೆಯಲ್ಲಿ ಹಾಗೂ ಸೆಲೆಕ್ಷನ್ ನಲ್ಲಿ ಬಹಳ ಮೋಸ ಆಗಿದೆ, ಇದನ್ನ ಸರಿಪಡಿಸಬೇಕು, ಸರಿ ಆಗೋ ತನಕ ಹೋಗೋದಿಲ್ಲ ಅನ್ನೋದನ್ನ ಮಾತ್ರ ಹೇಳ್ತಾ ಇದ್ದಾರೆ. ಯಾರನ್ನು ಕರ್ಕೊಂಡು ಬಂದು ಉಪವಾಸ ಕೂರಿಸೋದು, ಆಗಾಗ ರೆಸ್ಟ್ ಮಾಡೋದಕ್ಕೆ ಯಾರೋ ಸೀಕ್ರೆಟ್ ಆಗಿ ಮಾಡಿಕೊಟ್ಟ ಹೈಫೈ ರೂಮ್ ಒಳಗೆ ಹೋಗೋದು, ಸಿಎಂ ಹೇಮಂತ್ ಸೊರೇನ್ ಅಥವಾ ಅವರ ಸರ್ಕಾರದ ನಾಯಕರ ಬಗ್ಗೆ ಸೊಂಟದ ಕೆಳಗಿನ ವಿಚಾರಗಳನ್ನ ಮಾತಾಡೋ ಮುದ್ದಾದ ಹೆಣ್ಣು ಮಕ್ಕಳು ಅಲ್ಲಿ ಇಲ್ಲ. ಕೇವಲ ವಿದ್ಯಾರ್ಥಿಗಳಿದ್ದಾರೆ ಅನ್ನೋದನ್ನ ಜನರು ಗಮನಿಸ್ತಾ ಇದ್ದಾರೆ. ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಈ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬಿಜೆಪಿ ನೇರವಾಗಿ ಬೆಂಬಲವನ್ನ ಕೊಟ್ಟೇ ಇಲ್ಲ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಹೋರಾಟ ರಾಜಕೀಯವಾಗಿದ್ದು ಯಾಕೆ ಅನ್ನೋ ಬಗ್ಗೆ ಯಾರು ಕೂಡ ಯೋಚಿಸಲಿಲ್ಲ. ಹಾಗೆ ರಾಜಕೀಯವಾಯಿತು ಅಂದ್ರೆ ಅದರ ಮೌಲ್ಯ ಕಳೆದುಕೊಳ್ಳುತ್ತೆ ಅನ್ನೋ ಬಗ್ಗೆ ಕೂಡ ಯಾರು ಟೆನ್ಷನ್ ಮಾಡ್ಕೊಳ್ಳೇ ಇಲ್ಲ. ಸಿಕ್ಕಿದ್ದ ಚಾನ್ಸ್ ಅಂತ ಎಲ್ಲಾ ವಿಪಕ್ಷ ನಾಯಕರು ಸ್ಟೇಜ್ ಹತ್ತಿ ಇಳಿದು ಮೋದಿ ವಿರುದ್ಧ ಕೂಗಾಡಿದ್ರು. ಈಗ ಅದೇ ರೀತಿ ನಾವು ಮಾಡ್ಬೋದು ಅಂತ ಜಾರ್ಖಂಡ್ ಬಿಜೆಪಿ ಯೋಚಿಸಿ ಆ ಹೋರಾಟವನ್ನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗ್ಬೋದಿತ್ತು. ಫಾರಿನ್ ಫಂಡ್ ನಿಂದಲೇ ಹೋರಾಟವನ್ನ ದೊಡ್ಡ ಮಟ್ಟದಲ್ಲಿ ಮಾಡಿದ್ದು ಅನ್ನೋ ಹಾಗಿದ್ರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಕೂತವರಿಗೆ ಜಾರ್ಖಂಡ್ ಹೋರಾಟವನ್ನ ಹೈಲೈಟ್ ಮಾಡಿಸೋದು ಕಷ್ಟನ. ಆದ್ರೆ ಆ ಕೆಲಸ ಆಗ್ತಾ ಇಲ್ಲ ಅನ್ನೋದೇ ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇರೋದು. ಒಂದಷ್ಟು ನಾಯಕರ ರಾಜೀನಾಮೆಯಿಂದಲೇ ಎಲ್ಲಾ ಸಮಸ್ಯೆಗೂ ಪರಿಹಾರ ಅನ್ನೋದಾದ್ರೆ ಆ ಕೆಲಸವನ್ನ ಜಾರ್ಖಂಡ್ ವಿಪಕ್ಷವೂ ಕೂಡ ಮಾಡಬಹುದಿತ್ತು. ಅದನ್ನ ಮಾಡದೇ ಇರೋದೇ ಇಬ್ಬರ ನಡುವಿನ ವ್ಯತ್ಯಾಸವನ್ನ ಜನರಿಗೆ ಅರ್ಥವಾಗುವಂತೆ ಮಾಡ್ತಾ ಇದೆ. ಇನ್ನು ಈ ಕುರಿತಂತೆ ಟಿವಿ ಡಿಬೇಟ್ ನಡೆಯುವ ವೇಳೆ ಕಾಂಗ್ರೆಸ್ ವಕ್ತಾರರು ಮಾಧ್ಯಮಗಳ ವಿರುದ್ಧ ಮಾತಾಡ್ತಾರೆ. ದೆಹಲಿಯಲ್ಲಿ ಫಾರಿನ್ ಫಂಡಿಂಗ್ ಆಗಿತ್ತಾ ಅನ್ನೋ ವಿಚಾರಗಳನ್ನ ಮೀಡಿಯಾ ತೋರಿಸ್ತಾ ಇತ್ತು, ಆದ್ರೆ ಜಾರ್ಖಂಡ್ ನಲ್ಲಿ ಆ ಕೆಲಸವನ್ನ ಯಾಕೆ ಮಾಡ್ತಿಲ್ಲ ಅಂತ ಕೇಳ್ತಾರೆ. ಇದಕ್ಕೆ ಒಂದು ಕಡೆ ನಿರೂಪಕಿ ಖಡಕ್ ಆಗಿ ಉತ್ತರ ಕೊಟ್ರೆ, ಇನ್ನೊಂದು ಕಡೆ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಕೂಡ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈವರೆಗೆ ಹೇಳಿರೋ ಎಲ್ಲಾ ವಿಚಾರಗಳನ್ನು ಪ್ರಸ್ತಾಪಿಸೋ ಪ್ರದೀಪ್ ಭಂಡಾರಿ ಅಲ್ಲಿ ಸೇರಿರೋದು ವಿದ್ಯಾರ್ಥಿಗಳು ಮಾತ್ರ, ಅವರ ಕೈಯಲ್ಲಿ ಕಲ್ಲು ಇಲ್ಲ, ಅವರು ಯಾರ ರಾಜೀನಾಮೆಯನ್ನು ಕೂಡ ಕೇಳ್ತಾ ಇಲ್ಲ. ಕೇವಲ ಸಿಬಿಐಗೆ ತನಿಖೆಗೆ ಕೊಡಿ ಅನ್ನೋ ಡಿಮ್ಯಾಂಡ್ ಅನ್ನ ಒಪ್ಪೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದಕ್ಕೆ ಉತ್ತರ ಸಿಕ್ಕಂತಾಗ್ಲಿಲ್ವಾ? ಅಲ್ಲದೆ ಅಲ್ಲಿರೋರು ಯಾರು ರಾಜಕೀಯಕ್ಕೆ ಬರಬೇಕು ಅಂತ ಡ್ರಾಮಾ ಮಾಡ್ತಿರೋ ಜೀವಿಗಳಲ್ಲ, ರೈತರು, ಕೂಲಿ ಕಾರ್ಮಿಕರು ಹಾಗೂ ಬಡವರ ಮಕ್ಕಳು. ಇವರ ಹೋರಾಟವನ್ನ ಬೂಸ್ಟ್ ಮಾಡೋದಕ್ಕೆ ಯಾವ ಬಾಲಿವುಡ್ ನವರು ಕೂಡ ಬರ್ತಾ ಇಲ್ಲ. ಅಲ್ಲಿ ಹಿಂದೂ ಧರ್ಮದ ವಿರುದ್ಧ, ಭಾರತದ ವಿರುದ್ಧ, ಉಗ್ರರ ರಿಲೀಸ್ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ. ಕೇವಲ JPSC ಎಕ್ಸಾಮ್ ವಿಚಾರವನ್ನ ಬಿಟ್ಟು ಬೇರೆ ಏನನ್ನೂ ವಿದ್ಯಾರ್ಥಿಗಳು ಕೇಳ್ತಾನೆ ಇಲ್ಲ. ಹೀಗಿದ್ರೂ ಪ್ರತಿಕ್ರಿಯೆ ಕೊಡೋದಕ್ಕೆ ರಾಹುಲ್ ಗಾಂಧಿ ಯಾಕೆ ಬರ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಲ್ಲಿಗೆ ಈ ವಿಷಯ ಯಾರ್ಯಾರಿಗೆ ಹೇಗೆಲ್ಲ ಎಫೆಕ್ಟ್ ಕೊಡ್ತಾ ಇದೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಈಗ ಜಾರ್ಖಂಡ್ ಸರ್ಕಾರ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಂಡು ವಿದ್ಯಾರ್ಥಿಗಳನ್ನ ಕನ್ವಿನ್ಸ್ ಮಾಡುತ್ತೆ ಅನ್ನೋದು ಕುತೂಹಲಕಾರಿ ವಿಷಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.